ಬ್ಲಿಂಕಿಟ್ ಡೆಲಿವರಿ ಏಜೆಂಟ್ ಬ್ರೆಜಿಲ್ ಮಾಡೆಲ್ಗೆ ಲೈಂಗಿಕ ಕಿರುಕುಳ. ಅರೆಕಾಲಿಕ ಬ್ಲಿಂಕಿಟ್ ಡೆಲಿವರಿ ಏಜೆಂಟ್ ಬಂಧಿಸಿದ ಪೊಲೀಸರು. ಅಪಾರ್ಟ್ಮೆಂಟ್ನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಘಟನೆಯ ದೃಶ್ಯಾವಳಿಗಳು ಸೆರೆಯಾಗಿದೆ. ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಇತ್ತೀಚೆಗೆ ಆನ್ಲೈನ್ನಲ್ಲಿ ಖರೀದಿ ಮಾಡಿದಂಥ ವಸ್ತುಗಳು ಡೆಲಿವರಿ ಮಾಡುವಂಥ ಕೆಲಸಗಾರರು ಮಹಿಳೆಯರ ಮೇಲೆ ಲೈಂಗಿಕವಾಗಿ ದೌರ್ಜನ್ಯವನ್ನ ಎಸಗ್ತಾ ಇದ್ದಾರೆ. ಇತ್ತೀಚೆಗೆ ಮುಂಬೈಯಲ್ಲಿ ಹಣವನ್ನ ತೆಗೆದುಕೊಳ್ಳುವಂತಹ ನೆಪದಲ್ಲಿ ಯುವತಿಯ ಖಾಸಗಿ ಅಂಗಾಂಗಗಳನ್ನು ಮುಟ್ಟಿರುವಂತಹ ಘಟನೆ ಕೂಡ ನಡೆದಿತ್ತು. ಸದ್ಯ ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ಇದೀಗ ಬೆಳಕಿಗೆ ಬಂದಿದೆ. ಬ್ಲಿಂಕಿಟ್ ಡೆಲಿವರಿ ಬಾಯ್ನಿಂದ ಮಹಿಳೆಯ ಮೇಲಾಗಿರುವಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣ ಸಾಕಷ್ಟು ಹೆಚ್ಚಾಗ್ತಾನೆ ಇದೆ. ಇದೇ ತಿಂಗಳು ಇದು 2ನೇ ಪ್ರಕರಣ ಅಂತಲೂ ಕೂಡ ಹೇಳಬಹುದು. ಹೌದು, ಆನ್ಲೈನ್ನಲ್ಲಿ ಆರ್ಡರ್ ಮಾಡಿದ ವಸ್ತುಗಳು ಮನೆಗೆ ತಲುಪಿಸುವಂತಹ ನೆಪದಲ್ಲಿ ಬ್ರೆಜಿಲ್ನ ಮಾಡೆಲ್ ಒಬ್ಬರಿಗೆ ಲೈಂಗಿಕ ಕಿರುಕುಳ ಕೊಟ್ಟಂತಹ ಬ್ಲಿಂಕಿಟ್ ಡೆಲಿವರಿ ಏಜೆಂಟ್ನನ್ನ ಬೆಂಗಳೂರಿನ ಆರ್ಟಿ ನಗರದ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. 21 ವರ್ಷದ ಬ್ರೆಜಿಲ್ ಮೂಲದ ಮಾಡೆಲ್ ಕಳೆದ 2 ತಿಂಗಳಿನಿಂದ ಖಾಸಗಿ ಕಂಪನಿಯೊಂದರಲ್ಲಿ ಮಾಡೆಲ್ ಆಗಿ ಕೆಲಸ ಮಾಡ್ತಾ ಇದ್ರು. ಸಂಸ್ಥೆಯು ಆಕೆಗೆ ಇಬ್ಬರು ಹಾಗೂ ಇತರೆ ವಿದೇಶಿ ಮಾಡೆಲ್ಗಳಿಗೆ ಸುಲ್ತಾನ್ ಪಾಳ್ಯದಲ್ಲಿರುವಂತಹ ಫ್ಲಾಟ್ನಲ್ಲಿ ವಸತಿ ವ್ಯವಸ್ಥೆಯನ್ನ ಕೂಡ ಮಾಡಿಕೊಟ್ಟಿತ್ತು. ಇನ್ನು ಸಂತ್ರಸ್ತೆ ನೀಡಿದ ದೂರಿನ ಮೇರೆಗೆ ಇದೀಗ ಎಫ್ಐಆರ್ ದಾಖಲಾಗಿದೆ. ಆರೋಪಿಯನ್ನ ಕುಮಾರ್ ರಾವ್ ಪವಾರ್ ಅಂತ ಹೇಳಿ ಗುರುತಿಸಲಾಗಿದೆ. ದೂರು ದಾಖಲಾದ ದಿನವೇ ಆತನನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಆರೋಪಿಯು ಬೆಂಗಳೂರಿನ ಖಾಸಗಿ ಕಂಪನಿಯೊಂದರಲ್ಲಿ ಡಿಪ್ಲೊಮಾ ವಿದ್ಯಾರ್ಥಿಯಾಗಿದ್ದು ಬ್ಲಿಂಕಿಟ್ನಲ್ಲಿ ಅರೆಕಾಲಿಕ ಡೆಲಿವರಿ ಬಾಯ್ ಆಗಿ ಆತ ಕೆಲಸವನ್ನ ಮಾಡ್ತಿದ್ದ ಅಂತ ಹೇಳಿ ಬೆಂಗಳೂರು ಉತ್ತರ ವಿಭಾಗದ ಡಿಸಿಪಿ ಬಾಬಾ ಸಾಹೇಬ್ ನೇಮಗೌಡ ಅವರು ಮಾಹಿತಿ ಕೊಟ್ಟಿದ್ದಾರೆ. ಹಾಗಿದ್ರೆ ಎಫ್ಐಆರ್ ಕಾಪಿನಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಅಕ್ಟೋಬರ್ 25ನೇ ತಾರೀಕಿನಂದು ಸಂತ್ರಸ್ತೆಯ ಸಹೋದ್ಯೋಗಿ ನೀಡಿದಂತಹ ಪೊಲೀಸ್ ದೂರಿನ ಪ್ರಕಾರವಾಗಿ ಅಕ್ಟೋಬರ್ 17ನೇ ತಾರೀಕು ಮಧ್ಯಾಹ್ನ 3:30ಕ್ಕೆ ಯುವತಿಯು ಆನ್ಲೈನ್ ಮೂಲಕ ದಿನಸಿ ವಸ್ತುಗಳನ್ನು ಆರ್ಡರ್ ಮಾಡಿದ್ರು. ಆರೋಪಿ ಕುಮಾರ್ ಡೆಲಿವರಿ ಸಮೇತವಾಗಿ ಆಕೆಯ ಫ್ಲಾಟ್ಗೆ ಅಂತ ಹೇಳಿ ಬಂದಿರ್ತಾನೆ. ಮೊದಲ ಮಹಡಿಯಲ್ಲಿದ್ದಂತಹ ಫ್ಲಾಟ್ನ ಡೋರ್ ಬೆಲ್ ಮಾಡದಂತಹ ಸಂದರ್ಭದಲ್ಲಿ ಯುವತಿ ಬಾಗಿಲನ್ನ ತೆರೆದಿದ್ದಾಳೆ. ಆ ವೇಳೆ ಆರೋಪಿಯು ಪಾರ್ಸಲ್ ಕೊಡುವಂತಹ ನೆಪದಲ್ಲಿ ಆಕೆಯೊಂದಿಗೆ ಅನುಚಿತವಾಗಿ ವರ್ತಿಸಿ ಅಸಭ್ಯವಾಗಿ ಸ್ಪರ್ಶವನ್ನ ಮಾಡಿದ್ದಾನೆ. ಈ ಅನಿರೀಕ್ಷಿತ ಘಟನೆಯಿಂದಾಗಿ ಆಘಾತಕ್ಕೆ ಒಳಗಾದಂತಹ ಆಕೆ ಆರೋಪಿಯನ್ನ ಹೊರಗಡೆ ತಳ್ಳಿ ಬಾಗಿಲನ್ನ ಹಾಕೊಂಡಿದ್ದಾಳೆ. ಇತ್ತೀಚೆಗೆ ಈ ಒಂದು ಘಟನೆಯ ಬಗ್ಗೆ ತನ್ನ ಫ್ಲಾಟ್ ಮೇಟ್ಗಳ ಬಳಿಯಲ್ಲಿ ಆಕೆ ಹೇಳ್ಕೊಂಡಿದ್ಲು. ನಂತರ ಈ ವಿಚಾರವು ಆಕೆಯ ಉದ್ಯೋಗದಾತರ ಗಮನಕ್ಕೂ ಕೂಡ ಬಂದಿದೆ. ಅವರು ಅಪಾರ್ಟ್ಮೆಂಟ್ನ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಈ ರೀತಿ ಘಟನೆ ನಡೆದಿರುವಂಥದ್ದು ಖಚಿತವಾಗಿದೆ. ಇನ್ನು ಸ್ಥಳಕ್ಕೆ ಧಾವಿಸಿದ ಅಧಿಕಾರಿಗಳು ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಂತಹ ಪ್ರಕರಣಗಳು ದಿನದಿಂದ ದಿನಕ್ಕೆ ಬೆಂಗಳೂರಿನಂತಹ ನಗರಗಳಲ್ಲಿ ಹೆಚ್ಚಾಗ್ತಾ ಇದೆ. ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.